ವಿಜಯನಗರ ಜಿಲ್ಲೆಯ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ವಿಳಂಬವಾಗುತ್ತಿರುವುದು ಈಗ ಸಾರ್ವಜನಿಕರ ಕೆಂಗಣ್ಣಿ. ಕಳೆದ 2 ತಿಂಗಳುಗಳಿಂದ ತಾಂತ್ರಿಕ ತಂಡವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೂ ಕಾಮಗಾರಿಯ ವೇಗ ನಿರೀಕ್ಷಿತ ಮಟ್ಟದಲ್ಲಿಲ್ಲ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಪ್ರಸ್ತುತ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯವನ್ನು ತಂತ್ರಜ್ಞರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದರ ಪ್ರಾಯೋಗಿಕ ಪರೀಕ್ಷೆ ಕೂಡ ಯಶಸ್ವಿಯಾಗಿದೆ. ಜಲಾಶಯದ ಒಟ್ಟು 33 ಗೇಟ್ಗಳ ಪೈಕಿ ಇದುವರೆಗೆ ಕೇವಲ 1 ಗೇಟ್ ಅಳವಡಿಕೆ ಮಾತ್ರ ಸಂಪೂರ್ಣ ಯಶಸ್ವಿಯಾದಂತಾಗಿದೆ. ಈ ನಡುವೆ 23 ಹೊಸ ಕ್ರಸ್ಟ್ ಗೇಟ್ಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು 15 ಹಳೆಯ ಗೇಟ್ಗಳನ್ನು ತೆರವುಗೊಳಿಸುವಲ್ಲಿ ತಂತ್ರಜ್ಞರು ಯಶಸ್ವಿಯಾಗಿದ್ದಾರೆ. ಇನ್ನುಳಿದ 4 ಹಳೆಯ ಗೇಟ್ಗಳ ತೆರವು ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ. ಅತ್ತ ಹೊಸಪೇಟೆ ಮತ್ತು ಗದಗ್ನಲ್ಲಿ ತಲಾ 1 ಗೇಟ್ ಸಿದ್ಧಪಡಿಸುವ ಕೆಲಸ ನಡೆಯುತ್ತಿದ್ದು, ಈಗಾಗಲೇ 5 ಹೊಸ ಗೇಟ್ಗಳ ಅಳವಡಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 8 ಗೇಟ್ಗಳ ಅಳವಡಿಕೆ ಕಾರ್ಯ ವಿವಿಧ ಹಂತಗಳಲ್ಲಿ ಮುಂದುವರಿಯುತ್ತಿದ್ದು, ರೈತರ ಹಿತದೃಷ್ಟಿಯಿಂದ ಈ ಎಲ್ಲ ಕಾಮಗಾರಿಗಳು ಶೀಘ್ರವಾಗಿ ಮುಕ್ತಾಯಗೊಳ್ಳಬೇಕಿದೆ. ತುಂಗಭದ್ರಾ ನದಿ ಈಗಾಗಲೇ ಕ್ರಸ್ಟ್ ಗೇಟ್ ಶಿಥಿಲಗೊಂಡು ಸುಮಾರು ವರ್ಷ ಕಳೀತಾ ಇದೆ. ಮೊನ್ನೆ ಕನ್ನೆ ನಾಯ್ಡು ಅವರು ಕೂಡ ಬಂದು ಮೊನ್ನೆ ಒಂದು ಕ್ರಸ್ಟ್ ಗೇಟ್ ಬಗ್ಗೆ ಇಳಿಸಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಫಲಸ್ಫೂರ್ತಿ ಆಗಿದೆ ಅಂತಕ್ಕಂಥದ್ದು ನೀರು ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಉಳಿದಂಥ ಗೇಟ್ಗಳು ಕೂಡ ಶಿಥಿಲಗೊಂಡಿದೆ ಅಂತಕ್ಕಂಥದ್ದು ಅಲ್ಲಿ ವರದಿ ಆಗಿದೆ. ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮುಂಚೂಣಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬರೀ ಮುಖ್ಯಮಂತ್ರಿ ಗಾದೆ ಮೇಲೆ ಅವ್ರಿಗೆ ಚಿಂತೆ ಜಾಸ್ತಿ ಆಗಿದೆ. ನಿಜವಾಗಲೂ ಜಲಸಂಪನ್ಮೂಲ ಸಚಿವರಾಗಿ ಈ ಒಂದು ಭಾಗದ ಮತ್ತು ರಾಜ್ಯದ ಯಾವುದೇ ನಿಧಿಗಳ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದರೆ ರೈತರನ್ನ ಇವತ್ತು ಭೂಮಿಯಿಂದ ಹೊರಗಾಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳು ತಿದ್ದುಪಡಿ ತಂದಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳು ಕೂಡ ಇದರಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ಒಂದು ವರ್ಷದ ಪ್ರಮುಖವಾದಂಥ 4 ತಿಂಗಳು ಘಟ್ಟ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳಲ್ಲಿ ಕುಡಿಯೋ ನೀರು ಬಹಳ ಪ್ರಾಮುಖ್ಯತೆ ಕೊಡ್ತದೆ. ಈ ಕುಡಿಯೋ ನೀರಿನ ಪ್ರಾಮುಖ್ಯತೆಗೆ ಇವರು ಅದು ಒತ್ಕೊಳ್ಳಾರ್ದಾಗೇ ನಮ್ಮ ಲಾಬಿ ನಡೆಸ್ತಿದ್ದಾರೆ. ದಯವಿಟ್ಟು ಇದನ್ನು ಕೈ ಬಿಡಬೇಕು. ಯಾಕಂದರೆ ಇಲ್ಲಿಗೆ ಜಾನುವಾರುಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ರೈತರಿಗಾಗಿರ್ಬೋದು, ಮತ್ತು ಕುಡಿಲಿಕ್ಕೆ ಜನರಿಗೆ ನೀರಾಗಿರ್ಬೋದು, ಭಾಳ ಪ್ರಮುಖವಾದಂಥ ಕುಡಿಲಿಕ್ಕೆ ನೀರು. ಈ ನೀರು ಇವತ್ತಲ್ಲೇ ಡ್ಯಾಮಲ್ಲಿ ಕಡಿಮೆಗೊಳ್ತಾ ಇದೆ. ಕಡಿಮೆಗೊಂಡು ಇವತ್ತು ರೈತರು ಬಲಿಪಶು ಆಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜಾನುವಾರುಗಳು ಎಲ್ಲಿ ಸಾಯ್ತವೋ ಏನಾಗ್ತವೋ ಗೊತ್ತಿಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಕೂಡಲೇ ರಾಜ್ಯ ಸರ್ಕಾರ ಇನ್ನು 3-4 ತಿಂಗಳೊಳಗಡೆ ಯಾವೆಲ್ಲ ಕ್ರಸ್ಟ್ ಗೇಟ್ಗಳು ಶಿಥಿಲಗೊಂಡಿದೆ ಅವನ್ನೆಲ್ಲ ಸರಿಪಡಿಸ್ಬೇಕು. ಮತ್ತು ರಾಜ್ಯಕ್ಕೆ ಮತ್ತು ಇಲ್ಲಿರುವಂಥ ಜಿಲ್ಲೆಗೆ ಏನಾದರೂ ಒಂದು ಮುನ್ಸೂಚನೆಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೂಡ ರೆಡಿಯಾಗಿದೆ ಅಂತೇಳಿ ಇಲ್ಲಿವರೆಗೂ ಕೂಡ ಒಂದು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀರೇನಾದರೂ ಮಳೆಗಾಲ ಸ್ಟಾರ್ಟ್ ಆಗ್ತದ್ರೆ ಈಗ ಮುಂದೆ ಡ್ಯಾಮು ಉಳಿತೈತೋ ಇಲ್ಲ ಅನ್ನೋದು ಒಂದು. ಆಮೇಲೆ ಇಲ್ಲಿರ್ತಕ್ಕಂಥ ಭಾಗದ ಜನರು, ರೈತರು ಅಥವಾ ಜನರು ಏನಾಗ್ತಾರತಕ್ಕಂಥ ಪರಿಸ್ಥಿತಿಗಳು ಕೂಡ ಭಾವಿಸಲಿಕ್ಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ತಮ್ಮ ಲಾಬಿಗೋಸ್ಕರ, ತಮ್ಮ ಕುರ್ಚಿಗೋಸ್ಕರ, ತಮ್ಮ ಒಂದು ಬಿಸ್ನೆಸ್ಗೋಸ್ಕರ ರಾಜಕೀಯ ಮಾಡೋದನ್ನು ಬಿಟ್ಟು ಜನಪರವಾದಂಥ, ಪ್ರಗತಿಪರವಾದಂಥ ಇವತ್ತಿನ ಜೀವ ಸಂಕಲ್ಪಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಸರ್ಕಾರ ರಚನೆ ಮಾಡಬೇಕು, ಸರ್ಕಾರ ಆಡಳಿತ ನಡೆಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಇವತ್ತು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟು ಮುರಿದೋಗಿ ಸುಮಾರು 2 ವರ್ಷ ಕಳೀತಾ ಇದೆ. ಆದರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯತನ ತೋರಿಸ್ತಾ ಇದೆ. ಒಂದು ಜಲಸಂಪನ್ಮೂಲ ಸಚಿವರು ಮತ್ತು TV ಬೋರ್ಡ್ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಗೇಟ್ಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು. ಇವರ ಕೋಆರ್ಡಿನೇಷನ್ ಕೊರತೆ ಜೊತೆಗೆ ಸರ್ಕಾರದಲ್ಲಿ ಹಣದ ಮುಗ್ಗಟ್ಟಿದೆ ಅಂತಲೂ ಕಾಣ್ತಾ ಇದೆ. ಸೊ ಹಂಗಾಗಿ ಇವತ್ತು ಆ ಕ್ರಸ್ಟ್ ಗೇಟ್ನ ಕೆಲಸ ಮುಗಿಸೋಂಥ ರೀತಿಯಲ್ಲಿ ಇವತ್ತು ಎಲ್ಲಿನೂ ಕಾಣ್ತಾ ಇಲ್ಲ. ಆಮೆಗತಿಯಲ್ಲಿ ಕೆಲಸ ಸಾಗ್ತಾ ಇದೆ ಅಂತ ಹೇಳ್ತಾರೆ, ಆ ಒಂದು ರೀತಿಯಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ. ಸೊ ಹಂಗಾಗಿ TV ಬೋರ್ಡು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಸಚಿವರುಗಳು ಎಲ್ಲರೂ ಕೂಡ ಇಲ್ಲೇ ನಿಂತ್ಕೋಬೇಕು. ಆಮೇಲೆ ಮುಖ್ಯಮಂತ್ರಿಗಳು ಹಂಪಿ ಉತ್ಸವ ಅಂತ ಬಂದಾಗ ಇಲ್ಲಿ ಬಂದ ಮೇಲೆ ಸುಮ್ಮನೆ ಬಂದು ಹೋದರೆ ಆಗೋದಿಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಅಂತೇಳಿ ಕಿವಿ ಹಿಂಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಇಲ್ಲಿ ಮಿನಿಸ್ಟ್ರಿಗೂ ಮಾತಾಡಿಸ್ಲಿಲ್ಲ, ಇಲ್ಲಿರ್ತಕ್ಕಂಥ DC ಸಾಹೇಬ್ರಿಗೂ ಅಥವಾ ಸೆಕ್ರೆಟ್ರಿಗಳಿಗೆ ಯಾರಿಗೂ ಮಾತಾಡ್ಸಲ್ಲ. ನೀವು ಇಲ್ಲಿ ಏನು ಕೆಲಸ ಮಾಡಿದ್ದೀರಿ ಅಂತ ಯಾರಿಗೂ ಕೇಳ್ತಾ ಇಲ್ಲ. ಹಂಗಾಗಿ ಈ ಭಾಗದ ರೈತರಿಗೆ ಇವತ್ತು 2ನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರ. ಈ ರೈತರಿಗೆ ರಾಜ್ಯ ಸರ್ಕಾರ 2ನೇ ಬೆಳೆ ಏನು ಇವತ್ತು ಕೊಡಲಾರ್ದಂಥ ರೀತಿಯಲ್ಲಿ ಆಗಿದೆ. ಅದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ನೀರು ಶೇಖರಣೆ ಮಾಡಲಿಕ್ಕೆ ತುಂಗಭದ್ರಾ ಜಲಾಶಯ ಪಕ್ಕದಲ್ಲಿರ್ತಕ್ಕಂಥ ಹಳೆ ಕೆರೆ ಇದೆ, ರಾಯರ ಕೆರೆ ಅಂತೇಳಿ, ಆ ಕೆರೆಯನ್ನು ತುಂಬಿಸ್ಲಿಕ್ಕೆ ಏನಾದರೂ ಒಂದು ವಿಶೇಷ ಯೋಜನೆಗಳನ್ನು ರೂಪಿಸೋಂಥ ರೀತಿಯಲ್ಲಿ ಆಗಬೇಕು. ಅದು